ನೀವು ಈ ಮೊಬೈಲ್ ಆ ಪ್ರೈಸಲ್ಲಿ ತಗೊಂಡಿಲ್ಲ ಅಂದರೆ ಮಾತ್ರ ಡೆಫಿನೆಟಾಗಿ ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಆಗೋದೇ ಇಲ್ಲ. ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F70 Pro 5G ಈ ಮೊಬೈಲ್ ಬಗ್ಗೆ ಮಾತಾಡಿದ್ನಿ. ಈ ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಪ್ರೈಸ್ ನಾವು ನೋಡಿದ್ರೆ 6GB RAM 128GB ಸ್ಟೋರೇಜ್ ವೇರಿಯಂಟು 26,000 ಇಕ್ಕಿದ್ದಾರೆ. ಈ ಬಜೆಟಲ್ಲಿ ನಾವು ಈ ಮೊಬೈಲ್ ಇವಾಗ ತಗೋಬೋದೇ ಇಲ್ಲ. ಹಾಗೆ ನೆಕ್ಸ್ಟ್ 3-4 ಮಂತ್ಸ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಸೇಲ್ಸ್ ಬರ್ತಾ ಇದ್ದಾವೆ. ಆ ಸೇಲ್ಸಲ್ಲಿ ಈ ಮೊಬೈಲ್ ಯಾವ ಪ್ರೈಸಿಗೆ ಬಂದರೆ ತಗೊಳೋದು ಒಳ್ಳೇದಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾತಾಡಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ. ಇವಾಗ ನಾನು ಈ ಮೊಬೈಲ್ ಬಗ್ಗೆ ಕ್ಲಿಯರಾಗಿ ಮಾತಾಡಿದ್ದೀನಿ. ಈ ಮೊಬೈಲ್ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಒಂದು ಸಲ ಚೆಕ್ ಮಾಡಿ. ಈ ಮೊಬೈಲ್ ಮೇನ್ ಸ್ಪೆಸಿಫಿಕೇಷನ್ ಬಗ್ಗೆ ಫಸ್ಟ್ ಮಾತಾಡೋಣ. ಈ ಮೊಬೈಲಲ್ಲಿ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡಿದರೆ 6.7 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದು ಫುಲ್ HD ಪ್ಲಸ್ ಡಿಸ್ಪ್ಲೇ, ಇದು ಸೂಪರ್ ಆಮ್ಲೆಡ್ ಡಿಸ್ಪ್ಲೇ. ಹಾಗೆ ರಿಫ್ರೆಶ್ ರೇಟ್ ಬಗ್ಗೆ ನಾವು ಮಾತಾಡಿದರೆ 120Hz ರಿಫ್ರೆಶ್ ರೇಟ್ ಇರ್ತೈತೆ. ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಗ್ಗೆ ಮಾತಾಡಿದರೆ ಈ ಮೊಬೈಲಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಸ್ಯಾಮ್ಸಂಗ್ ಮೊಬೈಲ್ಸಲ್ಲಿ ಮ್ಯಾಕ್ಸಿಮಮ್ ಎಕ್ಸಿನೋಸ್ ಅವ್ರ ಓನ್ ಪ್ರೊಸೆಸರ್ ಯೂಸ್ ಮಾಡ್ತಾರೆ. ಈ ಮೊಬೈಲಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಹಾಗೆ ಈ ಮೊಬೈಲಲ್ಲಿ ಕ್ಯಾಮೆರಾಸ್ ಬಗ್ಗೆ ನಾವು ಮಾತಾಡಿದರೆ ಬ್ಯಾಕ್ ಸೈಡ್ 3 ಕ್ಯಾಮೆರಾಸ್ ಇರ್ತವೆ. 50MP ಮೇನ್ ಸೆನ್ಸರ್ ಇರ್ತೈತೆ, 5MP ಅಲ್ಟ್ರಾ ವೈಡ್ ಲೆನ್ಸ್ ಇರ್ತೈತೆ, 2MP ಮ್ಯಾಕ್ರೋ ಲೆನ್ಸ್ ಇರ್ತೈತೆ. ಹಾಗೆ ಫ್ರಂಟ್ ಕ್ಯಾಮೆರಾ ಬಗ್ಗೆ ನಾವು ಮಾತಾಡಿದರೆ 12MP ಫ್ರಂಟ್ ಕ್ಯಾಮೆರಾ ಇರ್ತೈತೆ. 6000 mAh ಬ್ಯಾಟ್ರಿ, 45 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಬಾಕ್ಸಲ್ಲಿ ಚಾರ್ಜರ್ ಕೊಡಲ್ಲ, ನಾವು ಸಪ್ರೇಟಾಗಿ ತೊಗೊಬೇಕು. ಇದು ಆಂಡ್ರಾಯ್ಡ್ 16 ಔಟ್ ಆಫ್ ದಿ ಬಾಕ್ಸ್ ಬರ್ತಾ ಇದೆ. 6 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ, 6 years ಆಂಡ್ರಾಯ್ಡ್ ಅಪ್ಡೇಟ್ಸ್ ಕೊಡ್ತಾರೆ. ಫೈನಲ್ ಪ್ರೈಸ್ ಬಗ್ಗೆ ಮಾತಾಡಿದ್ರೆ 6GB RAM 128GB ಸ್ಟೋರೇಜ್ ವೇರಿಯಂಟು 26,000 ಇಕ್ಕಿದ್ದಾರೆ. ಇವಾಗ ಫಸ್ಟ್ ಸೇಲಲ್ಲಿ ಮಾತ್ರ ಇವಾಗ ಒಂದು 2,000ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಕಾರ್ಡ್ ಆಫರ್ಸ್ ಕೊಡ್ತಾ ಇದ್ದಾರೆ. ಇವಾಗ ಈ ಮೊಬೈಲ್ 26,000 ಬಜೆಟಲ್ಲಿ ನಾವು ತಗೋಬೋದೇ ಇಲ್ಲ ಅಂತ ನಾವು ಮಾತಾಡೋಣ. ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ನಾವು ನೋಡಿದ್ರೆ ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ನಿಂದ ಬರೋ ಮೊಬೈಲ್ಸ್ ಎಲ್ಲ ನಾವು ಲಾಸ್ಟ್ 2 ಇಯರ್ಸ್ನಿಂದ ನೋಡ್ತಾನೆ ಇದ್ದೀವಿ. 20,000ಕ್ಕಿಂತ ಕಡಿಮೆ ಬರ್ತಾ ಇದ್ದಾವೆ, ಅಂದರೆ 15,000ನಿಂದ 20,000 ಒಳಗಡೆ ಬರ್ತಾ ಇದ್ದಾವೆ. ಡೆಫಿನೆಟಾಗಿ ನೀವು ಈ ಮೊಬೈಲೇ ತೊಗೊಬೇಕಂತ ನೀವು ನೋಡ್ತಾ ಇದ್ದರೆ ಮಾತ್ರ. ಇವಾಗ ಬರೋ 3 ತಿಂಗಳಲ್ಲಿ ಸೇಲ್ಸ್ ಇದ್ದಾವೆ. ಈ ಸೇಲ್ಸಲ್ಲಿ ಯಾವಾಗನ್ನ 20,000ಕ್ಕಿಂತ ಕಡಿಮೆ ಬಂದರೆ ಆವಾಗ ತೊಗೊಳೋದು ಒಳ್ಳೆಯದು. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಮೊಬೈಲ್ ಲಿಂಕ್ ಕೊಟ್ಟಿದ್ದೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಫ್ಲಿಪ್ಕಾರ್ಟ್ಗೆ ಹೋಗ್ತೀರಾ. ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಅಲ್ಲಿ ಕಾರ್ಡ್ ಆಫರ್ಸ್ ಇರ್ತವೆ, ಸೂಪರ್ ಕಾಯಿನ್ಸ್ ಆಫರ್ಸ್ ಇರ್ತವೆ, ಕೂಪನ್ ಆಫರ್ಸ್ ಇರ್ತವೆ. ಎಲ್ಲ ನೀವು ಚೆಕ್ ಮಾಡಿದ ಮೇಲೆ ಈ ಮೊಬೈಲ್ 20,000ಕ್ಕಿಂತ ಕಡಿಮೆ ಬಂದರೆ ಆವಾಗ ತಗೊಳೋದು ಒಳ್ಳೆಯದು. 26,000 ಬಜೆಟಲ್ಲಿ ಮಾತ್ರ ಸ್ಕಿಪ್ ಮಾಡೋದು ಒಳ್ಳೆಯದು. 20,000ಕ್ಕೆ ಯಾವಾಗ ಬಂದರೆ ಮಾತ್ರ ತಗೊಳೋದೇ ಒಳ್ಳೆಯದು. ಆ ಪ್ರೈಸಲ್ಲಿ ಮಾತ್ರನೇ ಇದು ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಆಗುತ್ತೆ. ಹಾಗೆ ರೀಸೆಂಟಾಗಿ ಮೊಬೈಲ್ ಪ್ರೈಸ್ಗಳೆಲ್ಲ ಜಾಸ್ತಿ ಆಗಿದ್ದಾವೆ. ನಾವು ನೋಡಿದರೆ ಎಲ್ಲ ಬ್ರ್ಯಾಂಡ್ಸ್ನಿಂದ ಒಂದು 5,000ನಿಂದ 10,000ವರೆಗೂ ಮೊಬೈಲ್ ಪ್ರೈಸ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಡೆಫಿನೆಟ್ಟಾಗಿ. ಈ ಟೈಮಲ್ಲಿ ನೀವು ನಾರ್ಮಲ್ ಟೈಮಲ್ಲಿ ಮೊಬೈಲ್ ತೊಗೊಳೋದಕ್ಕಿಂತ ಸೇಲ್ಸಲ್ಲಿ ತೊಗೊಂಡಿದ್ರೆ ಸ್ವಲ್ಪ ನಿಮ್ಮದು ದುಡ್ಡು ಸೇವ್ ಆಗೋ ಅವಕಾಶ ಜಾಸ್ತಿ ಇದೆ. ಅದಕ್ಕೆ ನೀವು ನಾರ್ಮಲ್ಲಾಗಿ ಮೊಬೈಲ್ ತೊಗೊಳೋದಕ್ಕಿಂತ ಸೇಲ್ಸಲ್ಲಿ ಮೊಬೈಲ್ ತೊಗೊಂಡಿದ್ರೆ ಈ ಟೈಮಲ್ಲಿ ಸ್ವಲ್ಪ ನೀವು ಮನಿ ಸೇವ್ ಮಾಡೋ ಅವಕಾಶ ಜಾಸ್ತಿ ಇದೆ. ಅದಕ್ಕೆ ನೀವು ಮ್ಯಾಕ್ಸಿಮಮ್ ನೀವು ಮನಿ ಸೇವ್ ಮಾಡಬೇಕಂದ್ರೆ ಮಾತ್ರ ಡೆಫಿನೆಟ್ಟಾಗಿ ನೀವು ಸೇಲ್ಸಲ್ಲಿ ಮೊಬೈಲ್ ತೊಗೊಳೋದೇ ಒಳ್ಳೆಯದು. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ನಾನು ಈ ವಿಡಿಯೋನಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F70 Pro 5G ಈ ಮೊಬೈಲ್ ಬಗ್ಗೆ ಎಷ್ಟೊಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.